ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು. ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ಎರಡು ಬಣ ಇದೆ, ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ, ಇನ್ನೊಂದು ಕೂಟ. ಎರಡರಲ್ಲೂ ಸುಮಾರು 14 ಸಂಘ ಸಂಸ್ಥೆಗಳು ಇದಾವೆ. ಅದರ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಇವತ್ತು ಕೂಡ ಬಂದಿದ್ರು. ಮೊದಲೇದು ಜಾಯಿಂಟ್ ಆಕ್ಷನ್ ಕಮಿಟಿ ಅವರು ಬಂದಿದ್ರು, ಆಮೇಲೆ ಕೂಟ ಬಂದಿದ್ರು. ಮುಖ್ಯಮಂತ್ರಿಗಳು ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ನಮ್ಮ KSRTC ಅಧ್ಯಕ್ಷರು ಶ್ರೀನಿವಾಸ್ ಅವರು, ಹಾಗೆ NW ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಎಲ್ಲ ನಮ್ಮ ರಿಜ್ವಾನ್ ಅವರು, ನಮ್ಮ ಎಲ್ಲ ಕಾಗೆ ಅವರು ಅಧ್ಯಕ್ಷರು, ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿದ್ದರು. ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇದ್ರು. ಅವರು 38 ತಿಂಗಳ ವೇತನವನ್ನ ಕೊಡಬೇಕು ಅಂತ, ವೇತನ ಇದು ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ ಡಿಮ್ಯಾಂಡು. ಆಮೇಲೆ ನಮ್ಮ ಏಕ ಸದಸ್ಯರ ಸಮಿತಿ ಒಂದು ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರು. ಹಿಂದೆ ಅವರು ನಮ್ಮ KSRTC MD ಆಗಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನ ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಆಗಿ ಕೆಲಸ ಮಾಡಿದಂಥವ್ರು. ಅವರ ಒಂದು ಸಮಿತಿ ಶಿಫಾರಸ್ಸಿನಂತೆ ಆಗ ಸುಮಾರು 9,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ 4 ಕಾರ್ಪೊರೇಷನ್ಸ್ಗೆ ಸ್ಯಾಲರೀಸು ಮತ್ತೆ ಬೇರೆ ಬೇರೆ ಡೀಸೆಲ್ ಇದಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತೇಳಿ ಅವರು 1/3/23 ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನ ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ, 17/3 ಅಲ್ಲ 1/1/22ರಿಂದ 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಪ್ರಕಾರ 718 ಕೋಟಿ ಅಷ್ಟು ಆಗುತ್ತೆ, ಅದನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ ಅವರು ಸಂಘಟನೆಯವರು ಇಲ್ಲ, ನಮ್ಗೆ 38 ತಿಂಗಳು ಕೊಡಬೇಕು, ಮತ್ತೆ 24ರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತೆ ಎರಡನೇದಾಗಿ ಕೂಟ, ಇನ್ನೊಂದು ಸಂಘ ಸಂಸ್ಥೆಗಳ ತಂಡ ಅವ್ರಿಗೆ ಚುನಾವಣೆ 1996ರಲ್ಲಿ ಚುನಾವಣೆ ಆಗಿದ್ದು, ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ. ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ 4 ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ, ನಮ್ಗೆ ಸಮಾನ ವೇತನ ಕೊಡಿ, ಸರ್ಕಾರಿ ನೌಕರರಿಗೆ ಏನು ಸ್ಯಾಲರೀಸ್ ಕೊಡ್ತೀರೋ ಅದನ್ನ ನಮ್ಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು 14 ತಿಂಗಳು ಅಂದ್ರೆ 1/1/22ರಿಂದ 14 ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಐಯರ್ಸ್ 14 ತಿಂಗಳದು ಒಪ್ಕೊಂಡಿದ್ದಾರೆ. ಮತ್ತೆ ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಮಾನ ವೇತನದ ಬಗ್ಗೆ ಕೂಡ ಅದನ್ನ ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು, ಇನ್ನು ಸಮಯ ಇದೆ, ಮುಂದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ, ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇದಿಷ್ಟು ಇವತ್ತಿಂದು. ಇಲ್ಲ, ಎರಡನೇ ಬಣ ಅವರು ಧರಣಿ ಕೂತಿದ್ದಾರೆ. ಅವರು ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಮುಷ್ಕರ ಮಾಡ್ತೀವಿ ಅಂತಾನು ಹೇಳಿಲ್ಲ, ಆದ್ರೆ ಅವರು ಧರಣಿ ಕೂತಿದ್ದಾರೆ. ಈಗ ಇವರು ನಿಮ್ಗೆ ಏನ್ ಹೇಳಿದಾರೋ ಗೊತ್ತಿಲ್ಲ, ನಾವು ಒಳಗಡೆ ಮೀಟಿಂಗ್ ಅಲ್ಲಿ ಇದ್ವಿ. ಆಮೇಲೆ ಇನ್ನೊಂದು 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. 20ರಲ್ಲಿ ಆಗ್ಬೇಕಾಗಿತ್ತು, 20ರಲ್ಲಿ ನಾನಾ ಕಾರಣಗಳಿಂದ ಹಿಂದಿನ ಸರ್ಕಾರ ಮಾಡಿರ್ಲಿಲ್ಲ. ಆಮೇಲೆ ಅವರು 17/3/23ರಲ್ಲಿ ಒಂದು ತೀರ್ಮಾನ ತಗೊಂಡು 1/3/23ರಿಂದ ಅಂತ ತೀರ್ಮಾನ ಆಗಿದೆ. ವೇತನ ಪರಿಷ್ಕರಣೆ 1/3/23ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ. 1/3/23ರಿಂದ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರನೇ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರ ಏನ್ ತೀರ್ಮಾನ ತಗೊಂಡಿದ್ದಾರೋ ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ. ಯೂನಿಯನ್ ಅವರು ಅಲ್ಲ,
ಪರಿಷ್ಕರಣೆ ಆದೇಶ ಆಗಿರ್ತಕ್ಕಂಥದ್ದು ಗೆಜೆಟ್ ಆಗಿರ್ತಕ್ಕಂಥದ್ದು 17/3/23ರಲ್ಲಿ 1/3/23ರಿಂದ ಅಂತ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಈಗ ವೇತನ ಪರಿಷ್ಕರಣೆ 1/3/23ರಿಂದ ಜಾರಿಗೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿದೆ, ಗೆಜೆಟ್ ಆಗಿದೆ. ಅಲ್ಲ, ನಮ್ಮ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದ್ರಲ್ಲ, ಗೆಜೆಟ್ ಆಗಿತ್ತಲ್ಲ, ಅದಕ್ಕೆ ನಮ್ಮ ಸರ್ಕಾರ ಚಿಕನ್ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ 700 ಕೋಟಿ 14 ತಿಂಗಳು ಕೊಡ್ತೀವಿ, ಮುಂದೆ ಕೂತು ಮಾತಾಡೋಣ, ಇದಾಗ್ಬಿಡ್ಲಿ, ಅಸೆಂಬ್ಲಿ ಆದ್ಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ವಿ. ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ, ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ. ಆಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಎಲ್ಲ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಅವರಿಗೆ ಮನವಿ ಮಾಡಿದ್ದಾರೆ. ಈಗ ಒಂದು ಈ ಪರಿಷ್ಕರಣೆ ಆಗಿದ್ದು ಯಾವತ್ತು, ಜಾರಿ ಆಗಿದ್ದು ಯಾವತ್ತು? 17/3/23ಕ್ಕೆ ಪರಿಷ್ಕರಣೆ ಆಯಿತು, ತೀರ್ಮಾನ ತಗೊಂಡ್ರು. ಜಾರಿ ಮಾಡಿದ್ದು ಅದು ಹಿಂದೆ ರೆಸ್ಟ್ರಾಸ್ಪೆಕ್ಟಿವ್ 1/3/23ರಿಂದ ಜಾರಿಗೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಗೆಜೆಟ್ ಆಗಿದೆ. ಅವರು 1 ದಿನಗಳ ಅವಕಾಶ ಕೊಟ್ಟಿದ್ದಾರೆ, ನಾಳೆ ಬೇಡ ನಾಳೆ ಏರಿಗಾಗುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ. ಸರ್ಕಾರದ ಗಮನಕ್ಕಿದೆಯಾ? ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡೋ ಕೆಲಸ ಮಾಡುತ್ತಾ? ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ, ನನ್ನ ಗಮನಕ್ಕೆ ತಂದ್ರು. ಈ ತರ PL ಹಾಕಿದ್ರು. 2 ದಿನ ಆದ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ. ಎಸ್ಮಾ ತಂದಿದ್ದು ಎಸ್ಮಾ ಇದು ಹಿಂದೆ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ, ಆವಾಗ್ಲಿಂದಾನು ಇದೆ, ಇದೇನು ಹೊಸದೇನಲ್ಲ. ಎಸ್ಮಾ ಕಾನೂನು ಹಿಂದೆ 2015ರಲ್ಲಿ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ, ಆಗ್ಲೇನೆ ಜಾರಿಗೆ ಬಂತು. ಆಗ್ಲಿಂದು ಈಗ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಮೇಲೆ ಅವರು ಸ್ಟ್ರೈಕ್ ಮಾಡಕ್ ಆಗಲ್ಲ, ಅವರು ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಸೌಹಾರ್ದಯುತವಾಗಿ ಅವರು ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಅದನ್ನೇ ಅವ್ರಿಗೆಲ್ಲ ಹೇಳಿದ್ದಾರೆ. ಸೆಷನ್ ಆದ್ಮೇಲೆ ಅಂತ ಹೇಳಿದ್ದಾರೆ. ಈಗ ಕೋರ್ಟು 2 ದಿನ ಮುಂದಕ್ಕೆ ಹಾಕಿದ್ದಾರೆ. ನಾವು ಅವ್ರು ಸ್ಟ್ರೈಕ್ ಮಾಡಿದ್ರೆ ನಾವು ಏನೇನು ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಾಗಿತ್ತು ಅದೆಲ್ಲ ಕೂಡ ನಾವು ತಗೊಂಡಿದ್ವಿ, ಎಲ್ಲ ಮಾಡ್ಕೊಂಡಿದ್ವಿ. ಅವ್ರದ್ದು ಡಿಮ್ಯಾಂಡ್ ಕೂಟದ್ದು ಮಾಡಬೇಕು ಅಂತ. 96ರಲ್ಲಿ ಎಲೆಕ್ಷನ್ ಆಗಿದ್ದು, ಇದುವರೆಗೂ ಆಗಿಲ್ಲ, ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು, ನಮಗೂ ಒತ್ತಾಯ ಮಾಡಿದ್ರು. ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಈಗ ಒಂದ್ ನಿಮಿಷ ಹೇಳಿ, ಅಲ್ಲಿ ಶಿಬು ಸುರೇನ್ ಅವರು ತೀರೋಗಿದ್ರಿಂದ, ಶಿಬು ಸುರೇನ್ ತಾನೆ, ಅವ್ರು ತೀರೋಗಿದ್ರಿಂದ ರಾಹುಲ್ ಗಾಂಧಿ ಅವ್ರ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಆಮೇಲೆ ಇದೇನು ಮೊದಲೇ ಸಲಿನ ಕರೆದಿರೋದು, ಮುಖ್ಯಮಂತ್ರಿಗಳು 4 ಸಲ ಕರೆದಿದ್ದಾರೆ 2 ವರ್ಷದಲ್ಲಿ, 4 ಸಲ ಕರೆದಿದ್ರು. ಅದಕ್ಕೂ ಇದಕ್ಕೇನು ಸಂಬಂಧ? ಈಗ ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು ಅಲ್ವಾ? ನಾವು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಬಂದಾಗ ಅವರು ಒಂದ್ ಹೆಜ್ಜೆ ಮುಂದೆ ಬರಬೇಕು ಅಲ್ವಾ? ಅವರು ಒಂದಕ್ಕೆ ಸ್ಟಿಕಾನ್ ಆದ್ರೆ, ನಾವು ಒಂದಕ್ಕೆ ಸ್ಟಿಕಾನ್ ಆದ್ರೆ ಹಗ್ಗ ಎಳೆದು ಏನಾಗುತ್ತೆ, ಮುರಿದು ಹೋಗುತ್ತೆ. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಇದ್ದೀವಿ, ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ರೆ ಬೇಗ ತೀರ್ಮಾನ ಆಗುತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ, ಇವಾಗ ಬರೀ ಸ್ಟ್ರೈಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.